ಈ ಗಿಡ ಇದನ್ನು ನೆಟ್ಟವ್ರು ಯಾರಾದರೂ ಇದ್ದೀರಾ? ನೋಡಿದವರು ಯಾರ್ಯಾರ ಮನೆಯಲ್ಲಿ ಪಾರ್ಟ್ಸ್ ಇದೆ? ಫಸ್ಟ್ ಲೈನ್ ಎಲ್ಲರ ಮನೆಯಲ್ಲೂ ಪಾರ್ಟ್ಸ್ ಇದೆಯಾ? ಯಾರ ಮನೆಯಲ್ಲಿಲ್ಲ ಪಾರ್ಟ್ಸ್? ನೆಕ್ಸ್ಟ್ ಇದು ಚಿಗುರು ಹಾಲು. ವಯಸ್ಸಾಗಿದೆಯೋ ಅದಕ್ಕೆ 4 ಬಾರಿ ಬರೀ ದೊಡ್ಡ ಮಕ್ಕಳು ಸ್ವಲ್ಪ ಲಾಭ ಹೆಚ್ಚಾಗ್ತದೆ, ತೊಂದರೆ ಇಲ್ಲ. ನೀವು ಹಾಗೆ ಹೇಳ್ತಾ ಹೋಗಿ, ಒಬ್ಬೊಬ್ಬರೇ ಹೇಳ್ತಾ ಹೋಗಿ ನಿಮ್ಮ ಕೈಯಲ್ಲಿ ಗಿಡ ಯಾವುದು ಅಂತ ಅದಕ್ಕೆ ಅದು ಈ ಗಿಡ ಅಲ್ಲ ಕಂಟಿನ್ಯೂ ಯಾಕಂತ ಜಾಸ್ಮಿನ್ ತಂದಿದ್ದೆ. ಓಕೆ ಅದು ಯಾಕೆ ತಂದು ಹೇಳ್ಕೊಂಡು ಪಾರಿಜಾತ, ರತ್ನ ಪುಷ್ಪಕ, ರೋಸ್, ಹೈಬಿಸ್ಕಸ್. ಜೂನ್ 5 ಇವತ್ತು ವಿಶ್ವ ಪರಿಸರ ದಿನಾಚರಣೆ ಆಚರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಶಿವಮೊಗ್ಗ ನಗರದ ಒಂದು ಹತ್ತತ್ರ 50 ವರ್ಷಗಳಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ವಾಸವಿ ಶಾಲೆಯ ಆವರಣದಲ್ಲಿ ಬಹಳ ಅರ್ಥಪೂರ್ಣವಾಗಿ ಈ ವಿಶ್ವ ಪರಿಸರ ದಿನಾಚರಣೆ ನಡೆಸಲಾಯಿತು. ನನ್ನನ್ನು ಇಲ್ಲಿ ಮಕ್ಕಳಿಗೆ ಪರಿಸರದ ಬಗ್ಗೆ ಕೆಲವು ಮಾತುಗಳನ್ನು ಹೇಳೋದಕ್ಕೂ ಕೂಡ ಕರೆದಿದ್ರು. ಪ್ರಾರಂಭದಲ್ಲಿ ಸುಮಾರೊಂದು 106 ವರ್ಷ ವಯಸ್ಸಾಗಿರ್ತಕ್ಕಂಥ ಒಂದು ದೊಡ್ಡ ಒಂದು ಬೃಹತ್ ವೃಕ್ಷ ರಾಜ, ಅದನ್ನ ಮೊದಲನೇದಾಗಿ ಶಾಲಾ ಮ್ಯಾನೇಜ್ಮೆಂಟ್ನವರು ಅದನ್ನ ಕಾಪಾಡ್ಕೊಂಡು ಬಂದಿರೋದಕ್ಕೆ ಬಹಳ ದೊಡ್ಡ ಒಂದು ಹೊಗಳಿಕೆಯನ್ನ ಅಪ್ರಿಸಿಯೇಷನ್ ನಾನು ಕೊಡ್ತೀನಿ. ಯಾಕೆಂದ್ರೆ ಅದನ್ನ ಕಡಿದು ಇನ್ನೊಂದಷ್ಟು ಬಿಲ್ಡಿಂಗ್ ಕಟ್ಬೋದಾಗಿತ್ತು. ಆದರೆ ಅದಕ್ಕಿಂತ ಮರದ ಮಹತ್ವವನ್ನು ತಿಳ್ಕೊಂಡು ಆ ಮರವನ್ನ ಬಹಳ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಎರಡನೇದಾಗಿ ಇವತ್ತು ಆ ಮರಕ್ಕೆ ಪೂಜೆ ಮಾಡುವುದರ ಮೂಲಕವಾಗಿ ಮಕ್ಕಳು, ಟೀಚರ್ಸು ಎಲ್ಲರೂ ಕೂಡ ಆ ಮರಕ್ಕೆ ನಮಸ್ಕಾರ ಮಾಡಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದು ಬಹಳ ಒಳ್ಳೆಯ ಪ್ರಾರಂಭ ಈ ಕಾರ್ಯಕ್ರಮಕ್ಕೆ. ಮತ್ತು ಮಕ್ಕಳಲ್ಲಿ ನಾವು ಬಿತ್ತಬೇಕಾದಂತಹ ಆ ಚಿಂತನೆ ಅದು ಎಷ್ಟೋ ಬಾರಿ ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದಿಲ್ಲ. ಆದರೆ ಟೆಕ್ಸ್ಟಿನ ಹೊರಗಡೆ ಬಂದು ಮಕ್ಕಳಿಗೆ ಒಂದು ಮರವನ್ನ ಹೇಗೆ ನಾವು ಪ್ರೀತಿಸ್ಬೇಕು, ಗೌರವಿಸ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದು ನನಗೆ ತುಂಬಾ ಇಷ್ಟ ಆಯ್ತು. ಇವತ್ತೊಂದು ಮಕ್ಕಳಿಗೆ ಹೇಳಿದ್ವಿ, ನಿಮಗೆ ಸುಂದರವಾದಂತಹ ಹಸಿರು ತಾಣಕ್ಕೆ ಹೋಗಿ ನಿಮ್ಮ ಒಂದು ಸೆಲ್ಫಿ ಫೋಟೋವನ್ನು ತೆಗೆದು ಅದನ್ನು ನಮಗೆ ಕಳಿಸ್ಬೇಕು ಅಂತ ಕೇಳಿದ್ವಿ. ಸುಮಾರು 250ಕ್ಕೂ ಹೆಚ್ಚು ಮಕ್ಕಳು ಸೆಲ್ಫಿ ಫೋಟೋವನ್ನು ತೆಗೆದುಕೊಂಡು ಅವರ ಜೊತೆ ಬರೀ ಗಿಡ ಮರಗಳು ಮಾತ್ರ ಇದೆ, ಇನ್ಯಾರೂ ಇಲ್ಲ ಅದರಲ್ಲಿ. ಅವರು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲವೂ ಸತ ಗಿಡ ಮರಗಳು ಇದೆ. ಇದರಿಂದ ಬಹುಶಃ ಅವರು ಸಂಭ್ರಮವನ್ನು ಆಚರಣೆ ಮಾಡ್ತಾರೆ. ನಾನು ಬಿಟ್ಟರೆ ನನಗಿಂತ ಮೊದಲನೇ ಸ್ಥಾನ ಇರ್ತಕ್ಕಂಥದ್ದು ಪ್ರಕೃತಿಗೆ ಅಂತಕ್ಕಂಥದ್ದು ಇವತ್ತು ಯಾರ್ಯಾರು ಸೆಲ್ಫಿ ಫೋಟೋಗಳು ತೆಗೆದುಕೊಂಡು ಕಳಿಸಿದ್ದಾರೆ, ಅದಕ್ಕೆ ಪೋಷಕರು ಯಾರ್ಯಾರು ಸಹಾಯ ಮಾಡಿದ್ದಾರೆ, ಇದು ಪರಿಸರಕ್ಕೋಸ್ಕರ ನಿತ್ಯ ನಾವು ಮಾಡಬಹುದಾದ ಕೊಡುಗೆಗೆ ಮಕ್ಕಳನ್ನು ಇವತ್ತು ಎಚ್ಚರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ.